ರಾಮದುರ್ಗ ಪಟ್ಟಣದಲ್ಲಿ ಪವಿತ್ರ ಹಬ್ಬದ ದಿನವೂ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದ ಈದ್ಗಾದಲ್ಲಿ ಈದ್ ಉಲ್ ಫಿತರ್ ರಂಜಾನ್ ಹಬ್ಬದ ಪ್ರಯುಕ್ತ ಸಾಮೂಹಿಕ ಪ್ರಾರ್ಥನೆ ಮುಸ್ಲಿಂ ಬಾಂಧವರು ಸಲ್ಲಿಸಿದರು. ನಾಡಿನಾದ್ಯಂತ ಮುಸಲ್ಮಾನರ ಪವಿತ್ರ ಹಬ್ಬವಾದ ಈದ್ ಉಲ್ ಫಿತರ್ ಆಚರಿಸಲಾಯಿತು. ನಂತರ ಯಾದವಾಡ ಪೆಟ್ರೋಲ್ ಪಂಪ್ ಎದುರಿಗೆ ಎಸ್ಡಿಪಿಐ ಪಕ್ಷದ ಮುಖಂಡರು, ಕಾರ್ಯಕರ್ತರು ಸಾಲಾಗಿ ನಿಂತು ವಕ್ಫ್ ತಿದ್ದುಪಡಿ ಮೂಲಕ ಅಸಂವಿಧಾನ ಕೆಲಸಕ್ಕೆ ಅಡ್ಡಿಪಡಿಸಿದರೆ ಬಿಜೆಪಿ ಸುಟ್ಟು ಭಸ್ಮವಾಗಲಿದೆ ಎಂದು ಪೋಸ್ಟರ್ ಪ್ರದರ್ಶನ ಮಾಡುವುದರ ಮೂಲಕ ವಕ್ಫ್ ಕಾಯ್ದೆಯನ್ನು ವಿರೋಧಿಸಿದರು. ಈದ್ ಉಲ್ ಉಸ್ಮಿ ಪರ್ಸನಲ್ ಲಾ ಬೋರ್ಡ್ ಇಂದ ಸಂದೇಶ ಬಂದಿದ್ದು, ಮುಸ್ಲಿಂ ಬಾಂಧವರಲ್ಲಿ ಒಂದು ಮನವಿ. ವಕ್ಫ್ ಕಾಯ್ದೆಯನ್ನು ವಿರೋಧಿಸಿ ರಾಷ್ಟ್ರ ಹಾಗೂ ರಾಜ್ಯ, ಕೇಂದ್ರ ಸರ್ಕಾರ ವಕ್ಫ್ ನೀತಿ ವಿರೋಧಿಸಿ ರಂಜಾನ್ ಹಬ್ಬದ ಈದ್ ಉಲ್ ಫಿತರ್ ನಮಾಜಿಗೆ ಈದ್ಗಾ ಮೈದಾನಕ್ಕೆ ಬರುವ ಸಂದರ್ಭದಲ್ಲಿ ಕಪ್ಪು ಪಟ್ಟಿಯನ್ನು ಧರಿಸಿ ಕಾನೂನು ಜಾರಿಗೆ ತರಲಿರುವ ಕೇಂದ್ರ ಸರ್ಕಾರಕ್ಕೆ ಸಾಮೂಹಿಕ ಶಾಂತಿಯುತ ಸಂದೇಶವನ್ನು ತಲುಪಿಸಿ ವಿರೋಧಿಸಿದರು. ಎಡಗೈಗೆ ಕಪ್ಪು ಪಟ್ಟಿಯನ್ನು ಧರಿಸುವುದರ ಮೂಲಕ ಮತ್ತೊಮ್ಮೆ ಶಾಂತಿಯುತ ಹೋರಾಟಕ್ಕೆ ಸಾಂಕೇತಿಕವಾಗಿ ನಡೆಸಿಕೊಡಬೇಕೆಂದು ಮುಸ್ಲಿಂ ಬಾಂಧವರಲ್ಲಿ ವಿನಂತಿಸಲಾಗಿತ್ತು. ಈ ನಮ್ಮ ಹೋರಾಟವು ಇಂದಿಗೆ ನಿಲ್ಲಬಾರದು. ಈ ಹೋರಾಟ ನಮ್ಮ ಸಂವಿಧಾನಿಕ ಹಕ್ಕು. ಈ ನಮ್ಮ ಹೋರಾಟವು ನ್ಯಾಯ ಸಿಗುವವರೆಗೆ ಮುಂದುವರಿಯಬೇಕೆಂದು ಸಂದೇಶ ರವಾನಿಸಿದರು.